ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಲ್ಯಾಣ ಮಸ್ತು ಭಾಗ 14. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ. ಆಗ ನಿಮಗೆ ಎಲ್ಲ ಎಪಿಸೋಡ್ಗಳು ಹಾಕಿದ ತಕ್ಷಣವೇ ಬರುತ್ತೆ. ದೇವತೆಯನ್ನು ರಸ್ತೆಗೆ ಕರೆತಂದು ಹೀಗೆ ಮುದ್ಸೋದು ಸರಿಯೇ, ಜನರಿಲ್ಲದ ಜಾಗದಲ್ಲಿ ಹೀಗೆ ಮಾಡಿದ್ದು ತಪ್ಪು ಅಂತ ಅವನ ಮನಸ್ಸು ಎಚ್ಚರಿಸ್ತು. ಅವಳಿಂದ ದೂರ ಸರಿದು ಮನೆಗೆ ಕಾರು ಓಡಿಸ್ತಾ ರಮಣ್. ಅದರ ನಂತರ ಇಬ್ಬರು ಮಾತನಾಡ್ಕೊಳ್ಳೇ ಇಲ್ಲ. ಆದರೆ ಇಬ್ಬರ ಮುಖದಲ್ಲೂ ಒಂದು ರೀತಿಯ ಪ್ರಶಾಂತತೆ ಇತ್ತು. ಅದು ಎಂತಹ ಬಾಂಧವ್ಯ ಅಂತ ಇಬ್ಬರಿಗೂ ಅರ್ಥ ಆಗಲಿಲ್ಲ. ಅವಳಿಗೂ ಅವನು ಕಾಯ್ತಾ ಇದ್ದ, ತನಗಾಗಿ ಅವನು ಕಾಯ್ತಾ ಇದ್ದಾನೆ ಅಂತ ಇಬ್ಬರಲ್ಲೂ ಹೇಳ್ಕೊಳ್ಳದ ಒಂದು ಅನುಬಂಧ ಆ ಕ್ಷಣದಲ್ಲಿ ಮೂಡ್ತು. ಇದು ಎಷ್ಟು ದಿನಗಳವರೆಗೆ ಇರುತ್ತದೋ? ಇದು ಪ್ರೀತಿನ ಅಥವಾ ಆ ಕ್ಷಣದ ಭಾವನೆಯ? ಚಿಂತಾಮಣಿ ಇಬ್ಬರಿಗಾಗಿ ಕಾಯ್ತಾ ಇದ್ರು. ಇಬ್ಬರು ಮನೆಗೆ ಬಂದರು. ಅವರನ್ನು ಅಲ್ಲೇ ಕಂಡವನು, ಅಕ್ಕ ಮನೆಗೆ ಹೋಗಲಿಲ್ವಾ ಅಂದ. ನಿಮಗಾಗಿನೇ ಕಾಯ್ತಾ ಇದ್ದೆ ತಮ್ಮ, ಊಟ ಕೊಟ್ಟು ಹೋಗೋಣ ಅಂತ ಅಂದರು ಚಿಂತಾಮಣಿ. ಅಕ್ಕ ಎಷ್ಟು ಸಾರಿ ಹೇಳಿದ್ದೀನಿ ನಿಮಗೆ, ಅಡುಗೆ ಮಾಡಿಟ್ಟು ಮನೆಗೆ ಹೊರಟು ಹೋಗಿ ಅಂತ. ನೀವು ಮನೆಗೆ ಬರ್ತೀರಾ ಅಂತ ತಿಳಿದ ಮೇಲೆ ನಾನು ಹೇಗೆ ಹೋಗಲಿ ತಮ್ಮ? ನಮ್ಮ ಅಮ್ಮನಿಗೆ ಮಾತ್ರ ನೀವು ಊರಿನಲ್ಲಿರೋದು, ನಾನು ಅಡುಗೆ ಮಾಡಿ ನಿಮಗೆ ಕೊಡಲಿಲ್ಲ ಅನ್ನೋದು ಗೊತ್ತಾದರೆ ಕಾಳಿ ಆಹ್ವಾನೆ ಆಗಿಬಿಡುತ್ತೆ ಅವಳ ಮೇಲೆ. ಆಮೇಲೆ ನನ್ನನ್ನು ಮನೆಗೆ ಸೇರಿಸೋದಿಲ್ಲ ಅಂತ ನಿಮಗೆ ಗೊತ್ತಿಲ್ವಾ? ಹಾಗನ್ನಕ್ಕ ರಮಣ್, ಅಮ್ಮ ಹೇಗಿದ್ದಾರೆ ಅಂದ. ನಿಮ್ಮ ಪುಣ್ಯದಿಂದ ಚೆನ್ನಾಗಿದ್ದಾರೆ ಅಂತ ನಡೆಯಲು ಸಾಧ್ಯ ಇದ್ದರೆ ಈ ಹೊತ್ತಿಗೆ ಓಡಿ ಬಂದುಬಿಡ್ತಾ ಇದ್ರು. ಅವರ ಚಿಕಿತ್ಸೆ ಎಲ್ಲ ಸರಿಯಾಗಿ ನಡೀತಿದೆ ಅಲ್ವಾ ಅಂದ. ತಮ್ಮ, ನಿಮ್ಮ ಆಸ್ಪತ್ರೆಯಲ್ಲಿ ಅಮ್ಮ ಇರುವಾಗ ಅವಳಿಗೆ ಏನು ಕೊರತೆ ಹೇಳಿ? ಕೆಲವರ ಪ್ರೀತಿಯನ್ನು ಗಂಡಸಾದವನು ಸುಲಭವಾಗಿ ಅರ್ಥ ಮಾಡ್ಕೊಳ್ಬಲ್ಲ. ಯಾವುದೇ ನಿರೀಕ್ಷೆ ಇಲ್ಲದ ನಿಷ್ಕಲ್ಮಶ ಪ್ರೀತಿ ಅದು. ಆ ಪ್ರೀತಿಯಲ್ಲಿ ಚಿಂತಾಮಣಿಯ ಅಮ್ಮ ಮತ್ತು ಚಿಂತಾಮಣಿ ಕೂಡ ಬರ್ತಾರೆ. ಏನು ಊಟ ಅಕ್ಕ? ಅನ್ನ, ಪಲ್ಯ, ರಸಂ, ಮಜ್ಜಿಗೆ, ಹುಳಿ, ಚಪಾತಿ. ಅಕ್ಕ ನನಗೆ ರೈಸ್ ಬೇಡ ಅಂತ ಅವನು. ಸರಿ ತಮ್ಮ, ಸ್ನಾನ ಮಾಡಿ ಬನ್ನಿ, ನಾನು ಊಟ ಬಡಿಸ್ತೀನಿ. ಆಕಾಂಕ್ಷ ತನ್ನ ಕೈಯಲ್ಲಿದ್ದ ವಾಚ್ ನೋಡಿ, ಅಕ್ಕ ಈಗಲೇ ಸಮಯ 1 ಗಂಟೆ, ನೀವು ಹೊರಡಿ, ನಾನು ಊಟ ಕೊಡ್ತೀನಿ ಅಂದ್ಲು. ಚಿಂತಾಮಣಿ ಹಿಂಜರಿಕೆಯಿಂದ ಅವನನ್ನು ನೋಡಲು ಅವನ ತುಟಿಯಲ್ಲಿ ಒಂದು ಸಣ್ಣ ನಗು ಮೂಡ್ತು. ಅದನ್ನು ಮರೆಮಾಚ್ತಾ, ನೀವು ಹೊರಡಿ ಅಕ್ಕ, ಆಕಾಂಕ್ಷ ಚೆನ್ನಾಗಿ ಅಡುಗೆ ಮಾಡ್ತಾಳೆ, ನಾನು ಈಗಾಗಲೇ ಸ್ವಲ್ಪ ತಿಂದಿದ್ದೇನೆ, ನೀವು ಹೊರಡಿ ಅಂದ ರಮಣ್. ಅಮ್ಮ ತಮ್ಮನ ಹೊಟ್ಟೆ ತುಂಬೋವರೆಗೂ ನೋಡಿ ಬಡಿಸಿ ಅಂತ ಹೇಳಿ ಮನಸ್ಸಿಂದ ಹೊರಟು ಹೋದರು ಚಿಂತಾಮಣಿ. ಅವರು ಹೋದ ನಂತರ ಅವನತ್ತ ತಿರುಗಿ, ಸರ್ ಸ್ನಾನ ಮಾಡಿ ಬಂದಮೇಲೆ ಅಥವಾ ಈಗಲೇ ಕೊಡಲಾ ಊಟವನ್ನು ಅಂದ್ಲು. ಅವನನ್ನು ನೋಡದೆ ತನ್ನ ಮುಖ ನೋಡಲು ಅವಳು ನಾಚಿಕೆ ಪಡ್ತಾ ಇರೋದನ್ನು ಕಂಡು ಅವಳನ್ನೇ ನೋಡ್ತಾ, ಈಗ ನನಗೆ ಹಸಿತಿಲ್ಲ, ನಾನು ಸ್ನಾನ ಮಾಡಿ ಬರ್ತೀನಿ ಆಕಾಂಕ್ಷ ಅಂದ ಕೊಂಚ ಸಂತೋಷದಿಂದ. ಅವನಿಗೆ ಹಸಿತಿದೆ ಅಂತ ಬೇಗನೆ ಸ್ನಾನ ಮುಗಿಸಿ ಜುಟ್ಟು ಕಟ್ಕೊಂಡವಳು ಹಣೆಗೆ ಸಣ್ಣ ಬೊಟ್ಟು ಇಟ್ಕೊಂಡು ಅಡುಗೆ ಮನೆಗೆ ಹೋದಳು. ಅಲ್ಲಿ ರೈಸ್, ಸಾಂಬಾರ್ ಮತ್ತು ತೆಂಗಿನಕಾಯಿ ಚಟ್ನಿ ಇತ್ತು. ಹೊರಗೆ ಇಣುಕಿ ನೋಡಿ ಬಂದಳು. ಅವನು ಇನ್ನೂ ಬಂದಿರಲಿಲ್ಲ. ಅವನು ಹೆಚ್ಚಾಗಿ ಖಾರವಾದ ಅಡುಗೆನ ಇಷ್ಟಪಟ್ಟು ತಿನ್ನೋದನ್ನ ಅರಿತಿದ್ದ ಅವಳು, ಈ ಅಕ್ಕ ಸಾಂಬಾರು ಮತ್ತು ಚಟ್ನಿ ಮಾಡಿಟ್ಟಿದ್ದಾರೆ, ಇದರಲ್ಲಿ ಏನು ರುಚಿ ಇರುತ್ತೆ ಎಂದು ಆಲೋಚಿಸಿ ವೇಗವಾಗಿ ಮಧುರೈ ಶೈಲಿಯ ಸ್ಪೆಷಲ್ ಖಾರ ಚಟ್ನಿ ಮಾಡಲು ತಯಾರಿ ನಡೆಸಿದ್ಲು. ಮಿಕ್ಸಿ ಜಾರಿಗೆ 1-3 ಟೊಮೊಟೊ, ಸ್ವಲ್ಪ ಬೆಳ್ಳುಳ್ಳಿ, ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ರುಬ್ಕೊಂಡ್ಳು. ವೇಗವಾಗಿ ಒಲೆ ಹಚ್ಚಿ ಬಾಣಲೆ ಇಟ್ಟು ಕೊಂಚ ಹೆಚ್ಚಾಗಿಯೇ ಎಣ್ಣೆ ಹಾಕಿ ಕಾಯ್ದ ನಂತರ ಸಾಸಿವೆ, ಕರಿಬೇವು, ಒಗ್ಗರಣೆ ಕೊಟ್ಟು ರುಬ್ಬಿದ ಮಿಶ್ರಣವನ್ನು ಉಪ್ಪು ಹಾಕಿ ಸೇರಿಸಿ ಕೈ ಆಡಿಸಲು ಪ್ರಾರಂಭಿಸಿದ್ಳು. ಅವನು ಬರೋ ಅಷ್ಟರಲ್ಲಿ ಚಟ್ನಿ ಚೆನ್ನಾಗಿ ಬೆರೆತು ಎಣ್ಣೆ ಮೇಲಕ್ಕೆ ತೇಲ್ ಬರ್ತಾಯಿತ್ತು. ಅಡುಗೆ ಮನೆಗೆ ಬಂದವನು ಮೆಲ್ಲನೆ ಅವಳ ಕಿವಿಯ ಹತ್ರ ಬಾಗಿ, ರೆಡಿ ಆಯ್ತಾ ಅಂದ. ಅವಳ ದೇಹದಲ್ಲಿ ವಿದ್ಯುತ್ ಸಂಚರಿಸಿದಂತಾಯಿತು. ಕಿವಿಯ ಹತ್ರ ಮಾತನಾಡುವ ಅವನ ಧ್ವನಿ ಮತ್ತು ಇಂದು ನಡೆದ ಘಟನೆಗಳು ನೆನಪಿಗೆ ಬಂದವು. ರೆಡಿ ಸರ್, ನೀವು ಹೋಗಿ ಕೂತ್ಕೊಳ್ಳಿ, ನಾನು ತಂದುಕೊಡ್ತೀನಿ ಅಂದ್ಲು ಆಕಾಂಕ್ಷ. ಅಡುಗೆ ಮನೆಯ ಮೇಜಿನ ಮೇಲೇ ಕುಳಿತು, ಅಂದಿನಂತೆಯೇ ಇಲ್ಲೇ ತಿಂತೀನಿ ಆಕಾಂಕ್ಷ ಅಂದ. ಅವನಿಗೆ ಅವಳ ಮುಖವನ್ನು ನೋಡ್ತಾನೆ ಇರಬೇಕು ಅನ್ನಿಸ್ತಿತ್ತು. ತನ್ನೊಳಗಡೆ ಆಗ್ತಾ ಇರುವ ಬದಲಾವಣೆಗಳನ್ನು ಮರೆಮಾಚ್ತಾ ಅವಳು ಅವನ ಮುಖ ನೋಡ್ದೇನೆ ಚಪಾತಿ ಬೇಯಿಸ್ತಾ ಇದ್ಲು. ಆಕಾಂಕ್ಷ, ನನ್ನ ಮೇಲೆ ಏನಾದರೂ ಕೋಪನಾ? ಅಯ್ಯಯ್ಯೋ
ಅದನ್ನೆಲ್ಲ ಏನಿಲ್ಲ ಸರ್. ಇಲ್ಲ ಅಂದರೆ ನನ್ನ ಮುಖವನ್ನು ನೋಡ್ತಾನೆ ಇಲ್ವಲ್ಲ ಅಂತ ಕಾಡಿಸ್ದ ರಮಣ್. ಸ್ವಲ್ಪ ಸಮಯದ ಹಿಂದೆ ನಡೆದ ಘಟನೆಗಳನ್ನು ಹೀಗೆ ಮರೆಮಾಚಲು ಸಾಧ್ಯ? ಅದನ್ನು ಹೇಳ್ದೆ ಅದು ಕೋಪ ಅಲ್ಲ ಸರ್ ಅಂದವಳ ಗಮನವೆಲ್ಲ ಚಪಾತಿ ಮೇಲೇ ಇತ್ತು. ತಟ್ಟೆಯಲ್ಲಿ ಚಪಾತಿ ಇಟ್ಟು ಜೊತೆಗೆ ತಾನು ಮಾಡಿದ ಖಾರ ಚಟ್ನಿ, ತೆಂಗಿನ ಚಟ್ನಿ ಮತ್ತು ಸಾಂಬಾರು ಮೂರನ್ನು ಬಡಿಸಿದಾಗ ಅವನು ತಾನು ಮಾಡಿದ ಖಾರ ಚಟ್ನಿಯನ್ನೇ ಹೆಚ್ಚು ಇಷ್ಟಪಟ್ಟು ತಿಂದ. ಅವಳಿಗೆ ಇಷ್ಟ ಆದರೆ ಚೆನ್ನಾಗಿ ತಿಂತಾರೆ ಅಂತ ತಿಳಿದು ಅವಳು ಪ್ರಮಾಣದ ಲೆಕ್ಕವಿಲ್ಲದೆ ಚಪಾತಿ ಸುಟ್ಕೊಡ್ತಾ ಇದ್ಲು. ಅವನು ತಿಂತಾನೆ, ಆಕಾಂಕ್ಷ ನಿಜವಾಗಿಯೂ ಈ ಚಟ್ನಿ ತುಂಬ ಚೆನ್ನಾಗಿದೆ, ಇದು ಚಿಂತಾಮಣಿ ಅಕ್ಕ ಮಾಡಿದ ಹಾಗೆ ಇಲ್ವಲ್ಲ ಅಂದ. ಸರ್, ಇದು ನಾನೇ ಮಾಡಿದ್ದು. ನಿಮಗೆ ಖಾರ ಅಂದರೆ ಇಷ್ಟ ಅಲ್ವಾ, ಅದಕ್ಕೆ. ಇದು ನಮ್ಮ ಊರಿನ ಸ್ಪೆಷಲ್. ಇನ್ನೂ ತುಂಬ ಇದೆ, ಇನ್ನೊಂದಿನ ಅದನ್ನೆಲ್ಲ ಮಾಡಿಕೊಡ್ತೀನಿ. ಅಡುಗೆ ಹೇಗೆ ಕಲಿತೆ ಆಕಾಂಕ್ಷ ಅಂದ. ಅಮ್ಮ ಇಲ್ಲ, ಅಪ್ಪನಿಗೆ ಎಲ್ಲ ಸಮಯದಲ್ಲೂ ಅಡುಗೆ ಮಾಡಿಕೊಡಲು ಸಾಧ್ಯ ಇಲ್ಲ ಅಲ್ವಾ ಸರ್. ತೋಟ ನೋಡ್ಕೊಳ್ಬೇಕು ಅಲ್ವಾ. ಶರಣ್ಯ ಚೆನ್ನಾಗಿ ತಿಂತಾಳೆ, ಅದಕ್ಕೆ ಚಿಕ್ಕ ವಯಸ್ಸಿನಲ್ಲೇ ಅಡುಗೆ ಕಲಿತೆ. ಜೊತೆಗೆ ಮದುವೆ ಆದಮೇಲೆ ಗಂಡನಿಗೆ ಅಡುಗೆ ಮಾಡಿಕೊಡ್ಬೇಕಲ್ವಾ. ಜೊತೆಗೆ ರಂಜಿತ್ ಮಾವ ದೊಡ್ಡ ಊಟದ ಪ್ರಿಯ. ಹೋಟೆಲ್ನಲ್ಲಿ ತಿನ್ನೋದೇ ಇಲ್ಲ, ವಿಧ ವಿಧವಾಗಿ ತಿನ್ನೋದು ಅಂದರೆ ಅವರಿಗೆ ತುಂಬ ಇಷ್ಟ. ಅದಕ್ಕೆ ಅತ್ತೆ ನನ್ನ ಬಳಿ ಅಡುಗೆ ಖಂಡಿತ ಕಲೀಲೇಬೇಕು ಅಂತ ಹೇಳಿದರು. ಅದಕ್ಕೆ ಅಕ್ಕಪಕ್ಕದವರಿಂದ ಹೇಳಿ ಕೇಳಿ ಅಡುಗೆ ಮಾಡಿ ಅಭ್ಯಾಸ ಆಯಿತು. ಯಾಕೋ ಇಲ್ಲಿವರೆಗೂ ಸಂತೋಷದಿಂದ ತಿಂತಾ ಇದ್ದ ಅವನ ಮುಖ ಈಗ ಬಾಡ್ ಹೋಯಿತು. ಆ ಹುಡುಗಿ ಅವನ ಮುಖ ನೋಡಿ, ಏನ್ರಿ ಚೆನ್ನಾಗಿಲ್ವಾ, ನಿಮ್ಮ ಮುಖ ಯಾಕೆ ಹೀಗಾಗ್ತಿದೆ ಅಂದು. ಅವನಿಗೂ ಅದೇ ಅರ್ಥ ಆಗಲಿಲ್ಲ. ಯಾಕೆ ರಂಜಿತ್ ಹೆಸರು ಕೇಳಿದ ತಕ್ಷಣ ಉರಿ ಏರ್ತಿದೆ. ಜೊತೆಗೆ ಅವನಿಗೋಸ್ಕರ ಅಡುಗೆ ಮಾಡಿ ರೂಢಿ ಆಯಿತು ಅಂತ ಹೇಳಿದ ರೀತಿಯು ತನ್ನ ಮನಸ್ಸಿಗೆ ಹಿಡಿಸ್ಲಿಲ್ಲ ಅಂತ ಯೋಚಿಸಿದವನು, ಹೊಟ್ಟೆ ತುಂಬ ತಿಂದೆ ಅಲ್ವಾ, ಅದಕ್ಕೆ ನೀವು ತಿನ್ನಬೇಕಲ್ವಾ, ನಿಮಗೆ ನಾನು ಹಾಕ್ಕೊಡ್ಲಾ ಅಂದ ರಮಣ್. ಆದರೆ ನನಗೆ ಅಡುಗೆ ಮಾಡಲು ಬರಲ್ಲ, ಟ್ರೈ ಮಾಡ್ತೀನಿ ಅಂತ ಕೂಡ ಹೇಳ್ದ. ಅಯ್ಯೋ ಅದೇನಿಲ್ಲ ಬೇಡ, ನನಗೆ ಏನು ಹಸಿವಾಗ್ತಿಲ್ಲ. ಯಾಕೆ ಮಾಮನ ಹೆಸರು ಹೇಳಿದ ಮೇಲೆ ತಿನ್ನಲ್ಲ ಅಂತ ಹೇಳ್ತಿದ್ದೀರಾ, ನಿಮ್ಮ ಮಾಮ ನೆನಪು ಬಂದುಬಿಡ್ತಾ ಅಂದ ಒಂದು ತರಹ ಧ್ವನಿಯಲ್ಲಿ. ದಯವಿಟ್ಟು ಇನ್ನೊಂದು ಸಲ ಅವ್ರ ಬಗ್ಗೆ ಮಾತ್ರ ಮಾತನಾಡಬೇಡಿ. ನಾನು ಮಾಡಿದ ಅಡುಗೆಯನ್ನು ನೀವು ರುಚಿ ನೋಡಿ ತಿನ್ನೋದನ್ನು ನೋಡುವಾಗ ನನಗೆ ಹಸಿವೆ ಆಗ್ತಿಲ್ಲ ಸರ್ ಅಂದವಳು ಒಲೆ ಹಾಕ್ಸಿದ್ಲು. ಇದು ಒಳ್ಳೆಯ ಕಥೆ ಆಯ್ತಲ್ಲ, ಹೇಗೆ ನೆನೆಸ್ಕೊಳ್ದೆ ಇರೋಕ್ಕೆ ಸಾಧ್ಯ. ನಾನು ಯಾಕೆ ಸರ್ ಅವ್ರನ್ನ ನೆನೆಸ್ಕೊಳ್ಳೋಕೆ ಹೋಗ್ತೀನಿ. ಈ ಜೀವನದಲ್ಲಿ ಮತ್ತೊಮ್ಮೆ ಮುಖವನ್ನೇ ನೋಡಬಾರ್ದು ಅಂದ್ಕೊಂಡಿರೋ ಒಬ್ಬ ವ್ಯಕ್ತಿ ಅವರು. ಅವಳ ಆ ಮಾತು ರಮಣನಿಗೆ ತೃಪ್ತಿಯನ್ನು ನೀಡಿತು ಅನ್ನಿಸ್ತು. ಆಕಾಂಕ್ಷ, ನನಗೆ ಸರಿ ಇನ್ನೊಂದು ಚಪಾತಿ ಕೊಡಿ ಅಂದ. ಅವನು ಕೇಳಿದ್ದಕ್ಕೆ ಮತ್ತೆ ಒಲೆ ಹಚ್ಚಿ ಚಪಾತಿ ಹಾಕಿ ಅವನಿಗೆ ಕೊಟ್ಟಳು. ಅದನ್ನು ತೆಗೆದುಕೊಂಡವನು ಅದನ್ನು ಹರಿದು ಚಟ್ನಿಯಲ್ಲಿ ನೆನೆಸಿ ಅವಳ ಬಾಯಿ ಹತ್ರ ಕೊಂಡೊಯ್ದ. ಆಕಾಂಕ್ಷ ಕಣ್ಣುಗಳು ಅಗಲ ಆದವು. ಸರ್, ನೀವು ಹೋಗಿ. ಯಾಕೆ, ನಿಮ್ಮ ಅಮ್ಮ ಕೊಟ್ಟರಷ್ಟೇ ತಿಂತೀರಾ? ಅಯ್ಯೋ ಏನಾಯಿತು ಸರ್ ನಿಮಗೆ, ಯಾಕೆ ಅವ್ರ ಬಗ್ಗೆನೇ ಮಾತನಾಡ್ತಿದ್ದೀರಾ. ನನಗೆ ಈ ಟಾಪಿಕ್ ಇಷ್ಟ ಆಗ್ತಿಲ್ಲ, ಆದರೂ ನಿಮಗೆ ನನ್ನ ಮನಸ್ಸಿನಲ್ಲಿರೋ ಪರಿಸ್ಥಿತಿಯನ್ನು ಅರ್ಥ ಮಾಡಿಸೋದಕ್ಕಾಗಿ ಹೇಳ್ತೀನಿ. ನಿಮ್ಮ ಅನುಮಾನದ ಪ್ರಶ್ನೆಗಾಗಿ, ಮದುವೆಗಿಂತ ಮುಂಚೆ ಆ ರೀತಿಯೆಲ್ಲ ನನ್ನ ಅಪ್ಪ ಹತ್ತಿರ ಆಗಲು ಬಿಡ್ತಾ ಇರಲಿಲ್ಲ. ರಮಣ್ ಚಪಾತಿಯನ್ನು ಆಕಾಂಕ್ಷ ಬಾಯಿಯೊಳಗೆ ಇಟ್ಟು, ಮದುವೆ ಮಾಡಿಕೊಳ್ಳುವವರು ಜೊತೆಗೆ ಹತ್ತಿರದ ಸಂಬಂಧಿಯವರು, ಅದರಲ್ಲಿ ಏನು ತಪ್ಪಿದೆ. ಆ ಹುಡುಗಿ ಅವನ ಮುಖವನ್ನೇ ನೋಡಿ ಮದುವೆ ಮಾಡಿಕೊಳ್ಬೇಕು ಅಂದರೆ ತಪ್ಪು ಮಾಡಬೇಕು ಅಂತ ಏನಾದರೂ ರೂಲ್ಸ್ ಇದೆಯಾ? ನಾನು ಸಿಟಿಯಲ್ಲಿ ಏನು ಹುಟ್ಟಿ ಬೆಳೀಲಿಲ್ಲ. ಅದೇ ಸಮಯದಲ್ಲಿ ನನ್ನ ಹತ್ರ ಮಾಮನೂ ಕೂಡ ಗಡಿ ಮೀರಲಿಲ್ಲ. ಒಂದೇ ಮನೆಯಲ್ಲಿದ್ದರೂ ಲಿಮಿಟ್ ದಾಟಿ ನಾವು ಒಡನಾಡಿದ್ದೇ ಇಲ್ಲ. ತಮಾಷೆ ಗೇಲಿ ಇಬ್ಬರ ಮಧ್ಯೆ ಇರ್ತಾಯಿತ್ತು ಅಷ್ಟೇ, ಲಿಮಿಟ್ ದಾಟ್ತಾ ಇರಲಿಲ್ಲ ಅಂದ್ಲು. ಅವನಿಗೆ ಸಾಕಷ್ಟೇ ಸ್ಪಷ್ಟನೆ ಸಿಕ್ಕಿತ್ತು ಅನ್ನಿಸ್ತದೆ. ಅವನ ಮುಖ ನಗದೇ ಇದ್ರೂ ಪ್ರಕಾಶಿಸ್ತು. ಹಾಗಾದರೆ ಯಾಕೆ ನನ್ನ ಮಾತ್ರ ನಿಮ್ಮ ಹತ್ರ ಬರಲು ಬಿಟ್ರಿ ಆಕಾಂಕ್ಷ ಅಂದ ರಮಣ್. ಅವನ ಮನಸ್ಸು ಅವಳ ಬಾಯಿಯ ಮಾತುಗಳನ್ನು ಎದುರು ನೋಡ್ತಾ ಕಾಯ್ತಾ ಇತ್ತು. ನಾನು ಅಂದವಳಿಗೆ ಒಳಗೊಳಗೆ ಭಯ. ಒಬ್ಬ ಹುಡುಗಿ ತಾನಾಗಿಯೇ ಹೋಗಿ ಪ್ರೀತಿಯನ್ನು ಹೇಳಿದರೆ ಈ ಸಮಾಜ ಒಪ್ಕೊಳ್ಳೋದಿಲ್ಲ.
ತನ್ನ ಮನಸ್ಸಿನಲ್ಲಿರುವ ಪ್ರೀತಿಯನ್ನು ಇವರಲ್ಲಿ ಹೇಳಬಹುದಾ? ಲವ್ ಮ್ಯಾರೇಜ್ ಎಲ್ಲ ನನ್ನ ಜೀವನದಲ್ಲಿ ಇಲ್ಲ ಅಂತ ಈಗಾಗಲೇ ಹೇಳಿಬಿಟ್ಟಿದ್ದಾರೆ. ಇದನ್ನು ಮೀರಿ ನಾನು ಪ್ರೀತಿಸ್ತಿದ್ದೀನಿ ಅಂತ ಹೇಳಿದರೆ ತಪ್ಪಾಗಿ ತಿಳ್ಕೊಂಬಿಟ್ರೆ, ಒಂದು ವೇಳೆ ಹಣಕ್ಕಾಗಿ ಹತ್ತಿರ ಆಗ್ತಿದ್ದಾಳೆ ಅಂದ್ಕೊಂಬಿಟ್ರೆ, ಹಲವು ಯೋಚನೆಗಳು ಮನಸ್ಸಿನೊಳಗಡೆ ಭಯವನ್ನು ಹುಟ್ಟುಹಾಕಿದ್ವು. ಒಳಗಿರುವ ಪ್ರೀತಿಯನ್ನು ಮುಚ್ಚಿಟ್ಟು ತನ್ನೊಳಗೆ ಮೂಡುವ ಭಾವನೆಗಳನ್ನು ನಿಯಂತ್ರಿಸಿದ್ಲು ಆಕಾಂಕ್ಷ. ಸರ್, ನೀವ್ಯಾಕೆ ನನ್ನನ್ನು ಇಷ್ಟೊಂದು ಕೇರ್ ಮಾಡಿ ನೋಡ್ಕೊಳ್ತಿದ್ದೀರಾ ಅಂತ ಮಾತು ಬದಲಿಸಿದ್ಲು. ರಿಯಲಿ ಗೊತ್ತಿಲ್ಲ ಅಂದವನು ಅವಳಿಗೆ ತಿನ್ನಿಸ್ತಿದ್ದ ತನ್ನೊಳಗೆ ಪ್ರೀತಿ ಇದೆ ಅನ್ನೋದು ತಾನೇ ಅರಿಯದೆ. ನಿಜವಾಗಿಯೂ ಯಾಕಂತ ಗೊತ್ತಿಲ್ವಾ ಅಂದ್ಲು ಹತಾಶೆಯನ್ನು ಒಳಗಡೆನೆ ಮುಚ್ಚಿಟ್ಟು. ಗೊತ್ತಿಲ್ಲ ಆಕಾಂಕ್ಷ ಸರ್, ನನಗೆ ಸಾಕು ಅಂದವಳು ಅವನನ್ನು ನೋಡಿ. ತುಂಬ ಧನ್ಯವಾದಗಳು ಸರ್, ಹೀಗೆ ಹೊಟ್ಟೆ ತುಂಬ ತಿಂದು ತುಂಬ ದಿನಗಳಾಗಿದ್ವು ಅಂದ್ಲು. ರಮಣ್ ಎದ್ದು ಅವಳ ಹಣೆಗೆ ತನ್ನ ಹಣೆಯನ್ನು ಇಟ್ಟು ಮುದ್ದಾಗಿ ಮುಟ್ಟಿ, ನಾನು ಅಷ್ಟೇ ಮನಸ್ಸು ಮತ್ತು ಹೊಟ್ಟೆ ತುಂಬುವಂತೆ ತಿಂದಿದ್ದು 2 ಬಾರಿಗೆ, ಅದು ನೀವು ಬಂದ ಮೇಲೆ. ಯಾವಾಗ ಅಂದು ನೀವು ಒಣಮೀನಿನ ಸಾರು ಮಾಡಿ ಕೊಟ್ಟಾಗ. ಅದರ ನಂತರ ಇವತ್ತು ಅಡುಗೆ ಮಾಡಿ ಹಾಕಲು ಚಿಂತಾಮಣಿ ಅಕ್ಕ ಇದ್ರಲ್ಲ. ಖಂಡಿತವಾಗಿಯೂ ಆ ಅಕ್ಕ ಇಲ್ಲದೇ ಇದ್ದರೆ ಅಡುಗೆಯ ರುಚಿಯೇ ತಿಳಿಯದೆ ಹೋಗ್ತಾ ಇರ್ತಿತ್ತು. ಅದರಲ್ಲಿ ಪ್ರೀತಿ ಇರುತ್ತೆ, ಜೊತೆಗೆ ಕಾಳಜಿಯೂ ಇರುತ್ತೆ. ಹೇಳಬೇಕು ಅಂದರೆ ನಾನು ನಂಬಿಕೆಯಿಂದ ಒಬ್ಬರ ಹತ್ರ ತೆಗೆದುಕೊಂಡು ತಿಂತೀನಿ ಅಂದರೆ ಅದು ಚಿಂತಾಮಣಿ ಅಕ್ಕ. ಇವತ್ತು 2ನೇಯವರು ನೀವು. ನಿಮ್ಮ ಹತ್ರ ಆ ಪ್ರೀತಿ, ಕಾಳಜಿ ಜೊತೆಗೆ ಹೇಳಲಾಗದ, ಏನಂತೆ ತಿಳಿಯದ ಒಂದು ವಿಷಯ ಒಂದಷ್ಟು ಹೆಚ್ಚಾಗೇ ಇದೆ. ಹೀಗೆ ಹತ್ತಿರ ಬಂದು ಬಡಿಸೋದು ಏನೋ ಒಂಥರ ಆಗ್ತಿದೆ. ಅದು ಏನು ಅಂತಲೇ ಹೇಳಲು ಗೊತ್ತಾಗ್ತಿಲ್ಲ. ಅರ್ಥ ಆಗಲಿಲ್ಲ ಸರ್ ಅಂದವಳು ಅವನ ಕಣ್ಣುಗಳನ್ನು ನೇರವಾಗಿ ನೋಡಿ ಅವನ ಬಾಯಿಯಿಂದ ಏನನ್ನೋ ನಿರೀಕ್ಷಿಸಿದ್ಲು. ಮತ ಏರಿದರೆ ತಲೆಗೆ ತಟ್ಟುವ ನೀವು ನನಗೆ ಹೊಸದಾಗಿ ಕಂಡ್ರಿ ಆಕಾಂಕ್ಷ. ನನ್ನ ಕಣ್ಣು ನೋಡಿ ನೇರವಾಗಿ ಮಾತನಾಡಲು ನಾಚಿಕೆ ಪಡುವ ನಿಮ್ಮನ್ನು ನೋಡಲು ಹೊಸದಾಗಿದೆ. ಅದು ಚೆನ್ನಾಗಿದೆ ಕೂಡ. ನಿಮ್ಮ ಕಣ್ಣು ನೋಡಿ ನಿಮ್ಮ ಮುಖವನ್ನು ಹೀಗೆ ನೋಡ್ತಲೇ ತಿಂದರೆ ತುಂಬ ಇಷ್ಟ ಆಗುತ್ತೆ ಆಕಾಂಕ್ಷ. ನನಗೋಸ್ಕರ ಇಷ್ಟಪಟ್ಟು ಮಾಡಿದ ಅಡುಗೆಯನ್ನು ತಿನ್ನೋದು ಒಂದು ರೀತಿಯ ಸುಖನೇ ಸರಿ. ನೀವು ಹೀಗೆಲ್ಲ ಮಾತನಾಡ್ತೀರಾ ಸರ್? ಗೊತ್ತಿಲ್ಲ, ಮಾತನಾಡ್ತೀನಿ. ಆ ಹುಡುಗಿ ಒಲೆಯ ಮೇಜನ್ನು ಒರೆಸಿ ಪಾತ್ರೆಗಳನ್ನು ತೊಳಿತಿರುವಾಗ ಏನೂ ಲಿಪ್ಸ್ಟಿಕ್ ಹಾಕ್ತೀರಾ? ಅಂದರೆ ಯಾವ ಲಿಪ್ಸ್ಟಿಕ್ ಯೂಸ್ ಮಾಡ್ತೀರಾ ಆಕಾಂಕ್ಷ ಅಂದ. ಅದನ್ನೆಲ್ಲ ನಾನು ಏನೂ ಹಚ್ಚಲ್ಲ ಸರ್. ಯಾಕೆ? ಸೇಮ್ ಪಿಂಕ್ ಆಗಿದೆ ಅಲ್ವಾ, ಅದಕ್ಕೆ. ಅದು ಅಂತ ಅವಳಿಗೆ ಮುಂದೆ ಏನು ಮಾತನಾಡೋದು ಅಂತ ತಿಳಿಯಲಿಲ್ಲ. ತೀಕ್ಷ್ಣವಾಗಿ ನೋಡ್ತಾ ಇದ್ರೆ ಅನಿಸುತ್ತೆ ಅಂದ್ಕೊಂಡವಳಿಗೆ ಮೈ ಜುಮ್ ಅಂತ ಅನ್ನಿಸ್ತು. ಸ್ವಲ್ಪ ಸಮಯದ ಮುಂಚೆ ನಡೆದ ಘಟನೆಯ ಅಥವಾ ಪ್ರಸ್ತುತ ತಿಂತಿರುವಾಗ ಖಾರವಾದ ಚಟ್ನಿಯೋ ಅಂತ ಅವಳಿಗೂ ತಿಳಿಲಿಲ್ಲ. ನನ್ನನ್ನು ನೋಡಿ ತಲೆ ಎತ್ತಿದ್ಲು. ಆಕಾಂಕ್ಷ, ನೀವು ಸೋ ಕ್ಯೂಟ್. ಅವಳು ನಡುವಿನ ಮೇಲೆ ಕೈಯಿಟ್ಟು ಮುಖ ಗಂಡು ಹಾಕಿ, ಈಗ ನಾನು ಕೆಲಸ ಮಾಡಲಾ ಬೇಡವಾ? ಸಮಯ ಎಷ್ಟಾಗಿದೆ ಅಂತ ನೋಡಿದ್ರಾ? ನಿಮಗೆ ಕರೆಕ್ಟಾಗಿ ಹೆಸರಿಟ್ಟಿದ್ದಾರೆ ಅಂತ ಕಣ್ಣುಗಳು ನಿಮ್ಮವು. ನಿಮ್ಮನ್ನು ಬಿಟ್ಟು ನನ್ನ ದೃಷ್ಟಿಯನ್ನು ಆ ಕಡೆ ಈ ಕಡೆಯೂ ತಿರುಗಿಸಲು ಆಗ್ತಾನೇ ಇಲ್ಲ ಆಕಾಂಕ್ಷ. ದಿನ ಇಡೀ ನೋಡ್ತಾನೆ ಇರಬಹುದು ಅನ್ನಿಸ್ತಿದೆ. ಅವನ ಮಾತಿನಲ್ಲಿ ಅವಳ ಕೆನ್ನೆಗಳು ಕೆಂಪಾದವು. ಕಣ್ಣು ಭಾಷೆ ಮಾತನಾಡಿದರೆ ನಾನು ಏನು ಮಾಡಲಿ, ಕನ್ಫ್ಯೂಸ್ ಆಗ್ತಿದೆ. ಒಳಗೊಳಗೆ ಹಾರಾಡಲು ತವಕಿಸ್ತಿದೆ. ಹತ್ತಿರ ಆದಷ್ಟು ಇಷ್ಟ ಆಗ್ತಿದೆ. ಹಳೆಯ ಗಾಯಗಳು ಮರೆಯಾಗ್ತಿವೆ. ಹೆಣ್ಣಿನ ಒಲವು ಮೈ ಮರೆತು ಅವನ ಮುಖ ನೋಡಿದ್ಲು. ಸರ್, ನೀವು ಚೆನ್ನಾಗೇ ಹಾಡ್ತೀರಾ. ಎನ್ನೊಳಗೆ ಮುಚ್ಚಿದ ಬಾಗಿಲೊಂದು ವೆಚ್ಚಪಟ್ಟು ತೆರೀತಿದೆ. ಜೀವನ ಹೋಗುವ ಹಾದಿಯಲ್ಲೆಲ್ಲ ನಾನು ಹೋಗ್ತಾ ಇದ್ದೇನೆ. ಕಣ್ಣು ಭಾಷೆ ಮಾತನಾಡಿದರೆ ನಾನು ಏನು ಮಾಡಲಿ, ಕನ್ಫ್ಯೂಸ್ ಆಗ್ತಿದೆ ಒಳಗೊಳಗೆ ಅಂತ ಒಂದು ಸಣ್ಣದಾಗಿ ಕವನ ರೂಪದಲ್ಲಿ ಹೇಳ್ದ. ಆ ಹುಡುಗಿಗೆ ಅವನನ್ನು ಅಪ್ಪಿಕೊಳ್ಬೇಕು ಅನ್ನಿಸ್ತು. ಆದರೆ ಆ ಆಲೋಚನೆ ಈ ಸಮಯದಲ್ಲಿ ಒಳ್ಳೆಯದಕ್ಕಲ್ಲ ಅಂತ ಯೋಚಿಸಿದವಳು, ಸರ್, ನಾ ಹೋಗ್ಲಾ, ಕೆಲಸ ಮುಗೀತು ಅಂದ್ಲು. ಅಷ್ಟರಲ್ಲೇನಾ ಸಮಯ 2 ಗಂಟೆ, ನಿದ್ದೆ ಬರ್ತಿದೆಯಾ ಆಕಾಂಕ್ಷ ಅಂದ. ಇಲ್ಲ, ಆದರೆ ಬೆಳಗ್ಗೆ ಆಸ್ಪತ್ರೆಗೆ ಹೋಗಬೇಕು ಅಲ್ವಾ? ಏನೋ ಮಗುವಿನಂತೆ ಅವನ ಮುಖ ಸಣ್ಣದಾಯಿತು. ಸರ್, ನೀವು ನನ್ನ ಹತ್ರ ಏನಾದರೂ ಮಾತನಾಡಬೇಕಿತ್ತಾ? ಅವನು, ನನ್ನ ಹತ್ರ ಮಾತನಾಡಲು ನಿಮಗೇನು ಇಲ್ವಾ ಆಕಾಂಕ್ಷ ಅಂದ. ಅವನ ಉಲ್ಟಾ ಪ್ರಶ್ನೆಯಲ್ಲಿ ಏನೋ ಒಂದಿತ್ತು.
ಆ ರಾತ್ರಿ ಅವನ ಜೊತೆ ಮಾತನಾಡಿದರೆ ಅದು ಬೇರೆ ತರಹ ಮುಗ್ದು ಹೋಗುತ್ತೆ ಅಂತ ಹೆದರಿ ಹೋದ್ಲು ಆಕಾಂಕ್ಷ. ಅವಳ ಮುಖ ಬದಲಾಗೋದನ್ನು ಕಂಡವನು ಓಕೆ ಓಕೆ ಆಕಾಂಕ್ಷ, ಗುಡ್ ನೈಟ್ ಅಂತ ಹೇಳಿ ಬೇಗನೆ 4 ಮೆಟ್ಟಿಲುಗಳನ್ನು ಹಾರಿ ಮೇಲೆ ಹೊರಟೋದ. ಅವನು ಹಾಗೆ ಹೋದ ತಕ್ಷಣ ಮನಸ್ಸು ಒಂಥರ ಆಯಿತು ಆಕಾಂಕ್ಷಗೆ. ಮುಖ ಬಾಡಿ ಹೋಯಿತು, ಮನಸ್ಸು ನೊಂದ್ಕೊಳ್ತು. ಆ ಹುಡುಗಿಗೆ ಅಂದರೆ ಆಕಾಂಕ್ಷಗೆ ಕೋಪವಾಗಿ ಹೋಗ್ತಿದ್ದಾರಲ್ಲ, ಅವರನ್ನು ಹೇಗೆ ಸಮಾಧಾನ ಪಡಿಸೋದು? ಈ ಸಮಯದಲ್ಲಿ ನಾವು ಹೇಗೆ ಅವ್ರ ಕೋಣೆಗೆ ಹೋಗೋದು? ಮನಸ್ಸು ತಡೆಯಲಾರದೆ ತತ್ತರಿಸ್ತು. ಅವನ ಮುಖದ ಬೇಸರ ಆ ಹುಡುಗಿಯನ್ನು ಮುಂದಿನ ಹಂತಕ್ಕೆ ಯೋಚಿಸಿದಂತೆ ತಡೆಯಿತು. ಒಂದೇ ಜಾಗದಲ್ಲಿ ಹಾಗೇ ನಿಂತಿದ್ಲು ಆಕಾಂಕ್ಷ, ಎಲ್ಲೂ ಕೂಡ ಹೋಗದೆ. ಅವಳ ಮೊಬೈಲ್ ಫೋನ್ ರಿಂಗ್ ಆಯಿತು. ತೆಗೆದು ಕಿವಿಗೆ ಇಟ್ಕೊಂಡ್ಲು. ಚಿಂತಾಮಣಿ ಫೋನ್ ಮಾಡಿದರು. ಅಕ್ಕ, ಮಗು ಸರ್ ತಿಂದು ಮುಗಿಸಿದ ತಕ್ಷಣ ದೊಡ್ಡ ವಾಟರ್ ಕ್ಯಾನ್ ತುಂಬ ನೀರು ತುಂಬ್ಕೊಂಡು ಕೊಡು, ನೀನು ಮರ್ಯಾದೆ ಕೊಟ್ಬಿಡು ಮಗಳೇ. ಸರ್ ಬೆಳಗ್ಗೆ ಎದ್ದ ತಕ್ಷಣ ತುಂಬ ನೀರು ಕುಡಿತಾರೆ. ಸರಿ ಅಕ್ಕ, ಓಕೆ ಅಂದವಳಿಗೆ ಅವನ ಕೋಣೆಗೆ ಹೋಗಲು ಒಂದು ಅವಕಾಶ ಸಿಕ್ತು. ವಾಟರ್ ಬಾಟಲ್ ತಗೊಂಡವಳು ಅವನ ಕೋಣೆಯ ಬಾಗಿಲನ್ನು ತಟ್ಟಿದ್ಲು. ಬಾಗಿಲು ತೆಗೆದೇ ಇದೆ, ಬನ್ನಿ ಆಕಾಂಕ್ಷ ಒಳಗೆ ಅಂದ ರಮಣ್. ನಾನು ಬರ್ತೀನಿ ಅಂತ ಇವರಿಗೆ ಗೊತ್ತಿತ್ತು ಅಂತ ಕಾಣುತ್ತೆ ಅಂದ್ಕೊಳ್ತಲೇ ಕೋಣೆಯ ಬಾಗಿಲಿನಲ್ಲಿ ನಿಂತವಳು ಇಣುಕಿ ನೋಡಿದ್ಲು. ಅವನು ಶರ್ಟ್ ಮತ್ತು ಬನಿಯನ್ನಲ್ಲಿ ನಿಂತಿದ್ದ. ಅವನು ಏನೂ ಮಾತನಾಡದೆ ನಿಂತಿರೋದನ್ನು ನೋಡಿ ಕೋಣೆಯೊಳಗೆ ಹೋಗಲು ಹಿಂಜರಿದು ಬಾಗಿಲ ಪಕ್ಕದಲ್ಲೇ ನಿಂತ್ಕೊಂಡು ತಡವರಿಸ್ತಾ ಸರ್ ನೀರು ಅಂದ್ಲು. ಕೊಡಿ ಆಕಾಂಕ್ಷ ಅಂದವನು ಕೈಗಳನ್ನು ಚಾಚಿದ. ಆ ಹುಡುಗಿ ವಾಟರ್ ಬಾಟಲ್ ಕೊಟ್ಟು ಅವನ ಮುಖ ನೋಡಿದ್ಲು. ಅವನು ಥ್ಯಾಂಕ್ಸ್ ಅಂದವನು ಮುಂದೆ ಏನು ಹೇಳ್ದೆ ಮಂಚದ ಮೇಲೆ ಹೋಗಿ ಮಲಗಿಬಿಟ್ಟ. ಯಾಕೆ ಸರ್, ನನ್ನ ಮೇಲೆ ಏನಾದರೂ ಕೋಪನಾ ಅಂದವಳು ಅಲ್ಲೇ ನಿಂತಳು. ನಿಮಗೆ ತಾನೇ ನನ್ನ ಮೇಲೆ ನಂಬಿಕೆ ಇಲ್ಲ, ಈಗಲೂ ಕೋಣೆಯೊಳಗೆ ಬರದೆ ಬಾಗಿಲಲ್ಲಿ ನಿಂತಿದ್ದೀರಲ್ಲ ಅಂದ. ಸರ್ ಹಾಗೇನೂ ಇಲ್ಲ ಅಂದವಳು ಕೋಣೆಯೊಳಗಡೆ ಬಂದು ಅವನ ಮುಂದೆ ನಿಂತಳು. ಸರ್, ಈ ಸಮಯದಲ್ಲಿ ಒಂದು ಹೆಣ್ಣು ಒಬ್ಬ ಗಂಡಸಿನ ಕೋಣೆಗೆ ಬರೋದು ತಪ್ಪು ಅಲ್ವಾ ಅಂದ್ಲು. ನೀವು ನನ್ನನ್ನು ಏನಾದರೂ ತಪ್ಪು ತಿಳ್ಕೊಂಡ್ರೆ ಅನ್ನೋ ಭಯ ಅಷ್ಟೇ ಸರ್. ಸಡನ್ನಾಗಿ ಎದ್ದವನು ಕುಳಿತುಕೊಳ್ಳಿ ಆಕಾಂಕ್ಷ ಅಂದ. ಅವಳು ಮಂಚದ ತುಟ್ಟ ತುದಿಯಲ್ಲಿ ಕೂತ್ಲು. ಭಯ ಬೇರೆ, ಎಲ್ಲಾದರೂ ಕುಳಿತರೆ ನನ್ನನ್ನು ನಂಬಲಿಲ್ವೇ ಅನ್ನೋ ಪ್ರಶ್ನೆ ಕೇಳ್ತಾರೆ ಅನ್ನೋ ಭಯ. ಅವನು ಮುಂದೆ ಏನಾದರೂ ಹೇಳಿಬಿಡ್ತಾನೇನೋ ಅಂತ ಇನ್ನೊಂದು ಕಡೆ ಭಯ. ನಿಮ್ಮನ್ನು ಹೋಗಿ ತಪ್ಪಾಗಿ ನಾನು ಅನ್ಕೋತೀನಾ? ಖಂಡಿತ ಇಲ್ಲ ಆಕಾಂಕ್ಷ. ತುಂಬ ಹೆಣ್ಮಕ್ಳನ್ನ ನೋಡಿದ್ದೀನಿ. ಇದಕ್ಕೆ ಮುಂಚೆ ನಮ್ಮಿಬ್ಬರ ಮಧ್ಯೆ ಈಗಾಗಲೇ ಭೇಟಿಯಾಗಿ ಈ ತರಹದ ಘಟನೆ ನಡೆದಿದ್ರೆ ನಿಮ್ಮನ್ನು ನಾನು ನಂಬ್ತಾನೆ ಇರಲಿಲ್ಲ. ಆದರೆ ನಾವು ಭೇಟಿಯಾದ ಸನ್ನಿವೇಶನೇ ಬೇರೆ. ಏನೋ ಆ ಕ್ಷಣದಿಂದ ನೀವು ನನ್ನ ರಕ್ಷಣೆ ಅನ್ನೋ ಭಾವನೆ ಬಂತು. ನಾನು ಕೆಟ್ಟವನು ಅಂತ ನಿಮಗೆ ಗೊತ್ತು. ನೀವು ಶ್ರೀಗಂಧ, ನಾನು ಚರಂಡಿ. ಹಾಗಿರುವಾಗಲೂ ನಿಮ್ಮ ಕಣ್ಣುಗಳಲ್ಲಿ ನನ್ನ ಬರುವಿಕೆಗಾಗಿ ಒಂದು ತವಕ ಇರ್ತಿತ್ತು. ತಿನ್ನುವಾಗ ನೀವು ನನಗಾಗಿ ಕಾಯ್ತಾ ಇರೋದು, ಎಲ್ಲಿಗೆ ಹೋದರೂ ಹೇಳಿಬಿಟ್ಟು ಹೋಗಬೇಕು ಅಂತ ನನ್ನನ್ನು ಹುಡುಕೋದು, ನನ್ನ ಕಾರ್ ಶಬ್ದ ಕೇಳಿದ ತಕ್ಷಣ ನಿಮ್ಮ ರೂಮ್ನಿಂದ ನನ್ನನ್ನು ನೋಡಲು ಓಡಿ ಬರೋದು, ನಾನು ಮನೆಯಲ್ಲಿ ಇಲ್ಲದೇ ಇದ್ದರೆ ತಿಂದೇ ಇರೋದು, ಹೀಗೆ ನನಗಾಗಿ ಅಂದು ಅಡುಗೆ ಮಾಡಿಕೊಟ್ಟಿದ್ದು ಇವತ್ತು ಮಾಡಿ ಕೊಡ್ತಾ ಇರೋದು, ಹೀಗೆ ನೀವು ಮಾಡ್ತಾ ನನಗೆ ಮನೆಗೆ ಬರಬೇಕು ಅನ್ನಿಸ್ತು ಆಕಾಂಕ್ಷ. ಅವಳಿಗೆ ಅರ್ಥ ಆಗಲಿಲ್ಲ. ಅವನು ರಾಮನಲ್ಲ ರಾವಣ ಅಂತ ಗೊತ್ತು, ಆದರೆ ಇಷ್ಟವಿಲ್ಲದ ಹೆಣ್ಣನ್ನು ಮುಟ್ಟಲಾರ ಅಂತ ಒಡನಾಡಿದ ದಿನಗಳಲ್ಲಿ ತಿಳ್ಕೊಂಡಿದ್ಲು. ಆದರೆ ಇವರು ನನ್ನನ್ನು ತಮ್ಮ ಕಣ್ಣೊಳಗಡೆ ಇಟ್ಟು ರಕ್ಷಿಸ್ತಾ ಈ ಹಾಳು ಪ್ರೀತಿ ಉಕ್ಕಿ ಬಂತು. ಈಗ ಇನ್ನೂ ಹೆಚ್ಚಾಗಿ ಪ್ರೀತಿ ಬೆಳೀತಾ ಇದೆ ಅನ್ನೋದು ಹೇಗೆ ಹೇಳೋದು ಇವರಿಗೆ ಅಂತ ತನ್ನಷ್ಟಕ್ಕೆ ತಾನೇ ಮಾತನಾಡ್ಕೊಂಡ್ಲು ಆಕಾಂಕ್ಷ. ಈ ಕತೆ ಮುಂದುವರಿಯೋದು ಮುಂದಿನ ಎಪಿಸೋಡಲ್ಲಿ ಏನಾಗುತ್ತೆ, ಇವರಿಬ್ಬರು ತಮ್ಮ ಪ್ರೀತಿಯನ್ನು ಹೇಳ್ಕೋತಾರಾ ಅಂತ ಕಾದು ನೋಡಿ. ಖಂಡಿತ ಮುಂದಿನ ಎಪಿಸೋಡ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಯಾರು ಕೂಡ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಕಾಯ್ತಾ ಇರಿ. ಧನ್ಯವಾದ.